ನೋಡಿ ಗಾಯ್ಸ್, ಗಂಡ ಹೆಂಡತಿ ಬೆಳಗ್ಗೆನೆ ಏನ್ ಮಾಡ್ತಾ ಇದ್ದಾರೆ ಅಂತ. ಹೇ ಗಾಯ್ಸ್, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್ 20. ಹೆಲ್ದಿ ಭಾಗ್ಯಲಕ್ಷ್ಮಿ ತೆಗಿಬೇಡ, ನಾನು ಚೆನ್ನಾಗಿಲ್ಲ. ಹಂಗೆ ಅಂತೂ ಇಂತೂ ನಮ್ಮ ಬೆಳಗ್ಗೆ ಸ್ಟಾರ್ಟ್ ಆಯ್ತು ಎಳ್ನೀರು ಕುಡಿಯೋ ಮುಖಾಂತರ. ಎಳ್ನೀರು ಕುಡಿದ್ರೆ ಸಾಕ, ಬೊಂಬ್ಳು ಯಾರು ನಮ್ಮಪ್ಪನ ತಿಂತಾರೆ, ನಾನೇ ತಿನ್ಬೇಕಲ್ಲ. ನನಗಂತೂ ಬೊಂಬ್ಳು ಅಂದರೆ ತುಂಬ ಇಷ್ಟ. ಬನ್ನಿ ತಿನ್ನೋಣ. ಅದರಲ್ಲೂ ಗೈಸ್ ಗಂಜಿ ಬೊಂಬ್ಳಿದೆ, ಸೂಪರ್ ಆಗಿರುತ್ತೆ. ಬನ್ನಿ ಬನ್ನಿ. ಎಸ್, ಸಖತ್ತಾಗಿದೆ. ಕಾಫಿ ಕುಡಿಯಲ್ಲ ಅನ್ಕೊಂಡು ಬಿಲ್ಡಪ್ ತೊಗೊಂಡಿದ್ದೆ, ಆದರೆ ಕುಡಿಯೋದನ್ನ ಬಿಡೋಕ್ಕೆ ಆಗ್ತಾ ಇಲ್ಲ. ಹೆಂಡತಿಗೆ ಎಷ್ಟು ಸಹಾಯ ಮಾಡ್ಕೊಡ್ತಾರೆ ನೋಡಿ. ನಮ್ಮಮ್ಮ ಬೇಗ ಬೇಗ ಪೂಜೆ ಮಾಡ್ತಾವ್ರೆ. ಎಲ್ಲಾದ್ರೂ ಹೋಗ್ಬೇಕು ಅಂದ್ರೆ ದಿಢೀರಾಗಿ ಉಪ್ಪಿಟ್ಟು ಮಾಡ್ಕೊಂಡು ತಿನ್ನೋದು, ಹೋಗ್ತಾ ಇರೋದು. ಬಿಸಿ ಬಿಸಿ ಇದೆ ಅನ್ಕೊಂಡು ಉರುಪ್ತಾ ಇದ್ದೀನಿ, ಆದ್ರೆ ಬಿಸಿನೇ ಇಲ್ಲ. ಹೇ ಗಾಯ್ಸ್, ನಾನು ನಿಮಗೆ ಹೇಳೋದು ಮರ್ತೇ ಬಿಟ್ಟೆ. ಇವತ್ತು ಅಕ್ಷಯ ತೃತೀಯ, ಹಾಗಾಗಿ ನಾವೆಲ್ಲ ಹೊರಗಡೆ ಹೋಗೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಸೊ ಫಸ್ಟ್ ಟೈಮ್ ನಮ್ಮ ಅಪ್ಪ ಅಮ್ಮನ ಹೊರಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಲ್ಲ, ಸ್ವಲ್ಪ ಕಾರು ಚಂದ ಕಾಣಬೇಕು ಅಲ್ಲ, ಅದಕ್ಕೋಸ್ಕರ ವಾಶ್ ಮಾಡೋಣ ಅಂದ್ಬಿಟ್ಟು ಬಂದೆ. ನೋಡಿ, ಸಂಬಂಧನೇ ಇಲ್ದಿರೋ ಹಸು ಬಂದು ನೀರು ಕುಡಿತಾ ಇದೆ. ಸೊ ಶುಭ ಶುಕನ ಅಲ್ಲ. ಒಳಗಡೆ ಬಂದೆ, ನಮ್ಮಮ್ಮ ಮೆಣಸಿನ್ಕಾಯಿ ಗೊಜ್ಜು ಮಾಡಿದ್ರು, ತುಪ್ಪ ಕಾಯಿಸ್ತಾ ಇದ್ರು. ಅಲ್ಲಿ ನೋಡಿ ನನ್ನ ಗಂಡ ಫೋಟೋದಲ್ಲಿ ಹೆಂಗೆ ನೋಡ್ತಾವನೆ ಅಂತ. ಫ್ರೆಶ್ ಆಗಿ ಸ್ನಾನಗಿನ ಮಾಡ್ಕೊಂಡು ಪೋಸ್ ಕೊಡ್ತಾ ಇದ್ದೀನಿ. ಇದು ನನ್ನ ಇವತ್ತಿನ ಔಟ್ಫಿಟ್. ಗೈಸ್, ನಮ್ಮಮ್ಮ ಜಗಳ ಆಡಿದಾರೆ ನನ್ನ ಜೊತೆ, ಅದಕ್ಕೆ ಬರೋಲ್ಲ ಅಂತ ಕೂತಿದ್ದಾರೆ. ಬನ್ನಿ ಇವಾಗ ನೋಡೋಣ ಅದೇನು ಮಾಡ್ತಾರೆ ಅಂತ. ಸುಮ್ಮನೆ ಕಿರಿಕ್ ಮಾಡ್ತಾರ. ಕನ್ನಡಿ ಮುಂದೆ ಇದ್ರೆ, ಕ್ಯಾಮ್ರಾ ಮುಂದೆ ಇದ್ರೆ ಕೋತಿನೂ ಸಹ ಸುಂದರವಾಗಿ ಕಾಣುತ್ತೆ ಅಂತ ಅನ್ಕೊಳ್ಳುತ್ತೆ. ಅಂಥದ್ರಲ್ಲಿ ನಾವು ಅನ್ಕೊಳ್ಳೋದು ತಪ್ಪ. ಯಜಮಾನ್ರು ಇಲ್ದೇ ನಮ್ಮಮ್ಮ ಒಂದು ಕಾಲು ಹೊರಗೆ ತೆಗಿಯಲ್ಲ. ಅಂತೂ ಇಂತೂ ನಮ್ಮ ಕೆಂಪಿ ಜೊತೆ ನಮ್ಮಪ್ಪ ಅಮ್ಮಂದು ಫಸ್ಟ್ ಡ್ರೈವ್ ಇವತ್ತು. ಬನ್ನಿ ಹೋಗೋಣ. ನನ್ನನ್ನು ಡ್ರೈವಿಂಗ್ ವಿಡಿಯೋ ಒಂದು ಕ್ಯಾಪ್ಚರ್ ಮಾಡಿಕೊಡಿ ಅಂದರೆ ನಮ್ಮಪ್ಪ ಝೂಮಲ್ಲಿ ಮಾಡಿದರು. ಅದೇ ನನ್ನ ಮಗ ಆಗಿದ್ರೆ ಮಾಡ್ಕೊಡೋನು ಅಲ್ಲ, ಎಷ್ಟು ಚೆಂದಾಗಿ. ಸೊ ಅವನನ್ನು ತುಂಬ ಮಿಸ್ ಮಾಡಿಕೊಂಡೆ. ಅಲ್ಲಿಂದ ಬಂದು ಜಾಲಕಸ್ಗೋದು, ಅಲ್ಲಿ ಇಷ್ಟ ಆಗಲಿಲ್ಲ. ಭೀಮಾಗೋದೆ ಇಷ್ಟ ಆಗಲಿಲ್ಲ, GRTಗೋದೆ ಇಷ್ಟ ಆಗಲಿಲ್ಲ. ಫೈನಲಿ ನಾ ಬಂದಿದ್ದೆ ಮಲಬಾರ್ ಗೋಲ್ಡನ್ ಡೈಮಂಡ್ಸ್ಗೆ. ಸೊ ಇಲ್ಲಿ ಬಂದು ಯಾವುದೋ ಒಂದು ಪಿಕ್ ಮಾಡಿದೆ, ಚೆನ್ನಾಗಿತ್ತು. ಅಲ್ಲಿಂದ ಬಂದು ಸ್ನ್ಯಾಕ್ಸ್ ತಿನ್ನೋಣ ಅಂತ ಬಂದ್ವು, ಅಲ್ಲಿ ಸ್ನ್ಯಾಕ್ಸ್ ಇರಲಿಲ್ಲ. ಸೊ ಬನ್ಸು ಮತ್ತು ರವಾ ಇಡ್ಲಿ ತಿನ್ಕೊಂಡು ಪೆಟ್ರೋಲ್ ಹಾಕಿಸ್ಕೊಂಡು ಈಗ ಚನ್ನರಾಯಪಟ್ಟಣದಲ್ಲಿ ಬಂದು ನನ್ನ ಅಡ್ಡದಲ್ಲಿ ತಿಂತಾ ಇದ್ದೀವಿ. ಸೊ ಪಾನಿಪುರಿ, ಮಸಾಲೆ ಪುರಿ, ಗೋಬಿ ತಿನ್ಕೊಂಡು ಮನೆಗೆ ಬಂದ್ವು. ಅಲ್ಲಿಂದ ನಮ್ಮಪ್ಪ ಕ್ಲಾಕ್ ತಗೋಬೇಕು ಅಂದ್ರು. ಸೊ ಅಲ್ಲಿಂದ ಕ್ಲಾಕ್ ತಗೊಂಡು ಮೊಟ್ಟೆ ತಗೊಂಡು ಹೂವು ತಗೊಂಡು ಮನೆಗೆ ಬಂದ್ವು. ಕ್ಲಾಕ್ ಫಿಕ್ಸ್ ಮಾಡಿದ್ವು, ಆದ್ರೆ ಅದಕ್ಕೆ ಸೆಟ್ ಆಗ್ಲಿಲ್ಲ ಗೋಡೆಗೆ. ಅದಕ್ಕೆ ನಮ್ಮಪ್ಪ ಮಂಗನ್ ತರ ಸಫಾ ಮೇಲೆ ಹತ್ಬಿಟ್ಟು ಏನಾದ್ರೂ ಮಾಡಿ ಅದನ್ನ ಇವತ್ತು ಫಿಕ್ಸ್ ಮಾಡ್ಲೇಬೇಕು ಅಂದ್ಬಿಟ್ಟು ಗಡಿಯಾರ ಫಿಕ್ಸ್ ಮಾಡಿದ್ರು ಅಷ್ಟೇ.